ಪ್ರೀತಿಯ BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 4ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 4 ಬಹುಶಿಸ್ತೀಯ ಅಧ್ಯಯನ. ಈ ಘಟಕ 4 ಬಹುಶಿಸ್ತೀಯ ಅಧ್ಯಯನದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 13 ಒಡ ಹುಟ್ಟಿದವರು. ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿರ್ತೀನಿ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಒಂದು ವಿಶ್ಲೇಷಣಾತ್ಮಕ ಪ್ರಶ್ನೆ. ಪ್ರಶ್ನೆ ನಂಬರ್ 1, ಮನೆ ಮತ್ತು ಮನಸ್ಸುಗಳ ಮಧ್ಯೆ ಗೋಡೆ ಬರಬಾರದು ಎಂಬ ವೆಂಕಣ್ಣನವರ ಹೇಳಿಕೆಯು ಇಂದಿನ ಬದಲಾಗುತ್ತಿರುವ ವಿಭಕ್ತ ಕುಟುಂಬ ಪದ್ಧತಿಗೆ ಹೇಗೆ ಅನ್ವಯಿಸುತ್ತದೆ? ಚಿತ್ರದ ಉದಾಹರಣೆಗಳೊಂದಿಗೆ ವಿವರಿಸಿ. ಇದಕ್ಕೆ ಉತ್ತರ: ಒಡ ಹುಟ್ಟಿದವರು ಚಿತ್ರದ ಹಿರಿಯ ಜೀವ ವೆಂಕಣ್ಣನವರ ಮನೆ ಮತ್ತು ಮನಸ್ಸುಗಳ ಮಧ್ಯ ಗೋಡೆ ಬರಬಾರದು ಎಂಬ ಮಾತು ಕೇವಲ ಒಂದು ಸಂಭಾಷಣೆಯಲ್ಲ, ಅದು ಭಾರತೀಯ ಕುಟುಂಬ ವ್ಯವಸ್ಥೆಯ ಜೀವನಾಡಿ. ಇಂದಿನ ವಿಭಕ್ತ ಕುಟುಂಬ ಪದ್ಧತಿಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯು ಅನ್ವಯುಕ್ತ ಆಗಿ ಹೀಗಿದೆ. ಒಂದು ಭೌತಿಕ ಗೋಡೆ ಅಂದ್ರೆ ಮಾನಸಿಕ ಗೋಡೆ. ಇಂದಿನ ಕಾಲದಲ್ಲಿ ನಗರದ ಸಣ್ಣ ಪ್ಲಾಟ್ಗಳಲ್ಲಿ ವಾಸಿಸುವಾಗ ಭೌತಿಕವಾಗಿ ಜಾಗದ ಕೊರತೆಯಿಂದ ವಿಭಕ್ತ ಕುಟುಂಬಗಳು ಅನಿವಾರ್ಯವಾಗಬಹುದು. ಆದರೆ ವೆಂಕಣ್ಣನವರು ಎಚ್ಚರಿಸುವುದು ಮನಸ್ಸುಗಳ ನಡುವಿನ ಗೋಡೆ ಬಗ್ಗೆ. ಚಿತ್ರದ ಅನ್ವಯ: ರಾಮಣ್ಣ ಮತ್ತು ಶ್ರೀಧರ ಒಂದೇ ಮನೆಯಲ್ಲಿದ್ದಾಗ ಸುಖವಾಗಿದ್ದರು. ಆದರೆ ಯಾವಾಗ ರತ್ನ ಮತ್ತು ಗಂಗಾ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಶುರುವಾಯಿತೋ ಆಗ ಮನೆಯ ನಡುವೆ ಗೋಡೆ ಏಳುವ ಮುನ್ಸೂಚನೆ ಸಿಕ್ಕಿತು. ಇಂದಿನ ಅನ್ವಯ: ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರು ಬೇರೆ ಬೇರೆ ನಗರಗಳಲ್ಲಿದ್ದರೂ ಮನಸ್ಸುಗಳ ನಡುವೆ ಪ್ರೀತಿಯ ಬದಲು ಅಸೂಯೆ ಅಥವಾ ಅಹಂಕಾರದ ಗೋಡೆ ನಿರ್ಮಾಣವಾದರೆ ಸಂಬಂಧಗಳು ಹರಿದು ಹೋಗುತ್ತವೆ. ಇನ್ನು ಎರಡನೇದಾಗಿ, ಹೊರಗಿನವರ ಹಸ್ತಕ್ಷೇಪ ಮತ್ತು ವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಮುಖ್ಯ ಕಾರಣ ಸಂವಹನದ ಕೊರತೆ ಮತ್ತು ಮೂರನೇ ವ್ಯಕ್ತಿಯ ಮಾತುಗಳನ್ನ ನಂಬುವುದು. ಚಿತ್ರದ ಅನ್ವಯ: ಲೇವಾದೇವಿಗಾರ ಪುಟ್ಟಪ್ಪ ಮತ್ತು ಸಾಹುಕಾರ ರುದ್ರಯ್ಯ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ವಿಷ ಬೀಜ ಬಿತ್ತಲು ಪ್ರಯತ್ನಿಸುತ್ತಾರೆ. ರತ್ನಾಳಿಗೆ ನೀನು ಸಾಹುಕಾರನ ಮಗಳು, ಈ ಹಳ್ಳಿ ಮನೆಯಲ್ಲಿ ನಿನಗೆ ಬೆಲೆ ಇಲ್ಲ ಎಂದು ಪ್ರಚೋದಿಸುತ್ತಾರೆ. ಇಂದಿನ ಅನ್ವಯ: ಇಂದಿನ ಸಮಾಜದಲ್ಲೂ ಸಾಮಾಜಿಕ ಜಾಲತಾಣಗಳು ಅಥವಾ ಹೊರಗಿನವರು ನೀಡುವ ತಪ್ಪು ಸಲಹೆಗಳಿಂದಾಗಿ ಸಣ್ಣ ಜಗಳಗಳು ದೊಡ್ಡದಾಗಿ ಕುಟುಂಬಗಳು ಒಡೆಯುತ್ತಿವೆ. ಮನೆ ಬೇರೆಯಾದರೂ ಮನಸ್ಸುಗಳು ಒಂದಾಗಿರಬೇಕು ಎಂಬ ವೆಂಕಣ್ಣನವರ ತತ್ವ ಇಲ್ಲಿ ಅತಿ ಮುಖ್ಯ. ಇನ್ನು ಮೂರನೇದಾಗಿ, ಹಿರಿಯರ ಸ್ಥಾನ ಮತ್ತು ಮಾರ್ಗದರ್ಶನ. ವಿಭಕ್ತ ಕುಟುಂಬಗಳಲ್ಲಿ ಹಿರಿಯರು ಅಂದ್ರೆ ತಾತ ಅಜ್ಜಿ ಮಾರ್ಗದರ್ಶನ ಸಿಗುತ್ತಿಲ್ಲ. ಚಿತ್ರದ ಅನ್ವಯ: ವೆಂಕಣ್ಣನವರ ಮನೆಯ ಅಡಿಪಾಯದಂತೆ ಇದ್ದರೂ ಅವರು ಸಾಯುವ ಮುನ್ನ ರಾಮಣ್ಣನಿಂದ ಈ ಮನೆ ಯಾವತ್ತೂ ಒಡೆಯಬಾರದು ಎಂದು ಮಾತು ತೆಗೆದುಕೊಳ್ಳುತ್ತಾರೆ. ಇದು ಜವಾಬ್ದಾರಿಯನ್ನ ಹಸ್ತಾಂತರಿಸುವ ರೀತಿ. ಇಂದಿನ ಅನ್ವಯ: ಹಿರಿಯರ ಅನುಭವದ ಮಾತುಗಳು ಗೋಡೆ ಎಳೆದಂತೆ ತಡೆಯುವ ಸಿಮೆಂಟ್ ಇದ್ದಂತೆ. ಹಿರಿಯರ ಅನುಭವದ ಮಾತುಗಳು ಗೋಡೆ ಎಳೆದಂತೆ ತಡೆಯುವ ಸಿಮೆಂಟ್ ಇದ್ದಂತೆ. ವಿಭಕ್ತ ಕುಟುಂಬದವರು ಹಿರಿಯರನ್ನ ಕೇವಲ ಅತಿಥಿಗಳಂತೆ ನೋಡದೆ ಅವರ ಮೌಲ್ಯಗಳನ್ನ ಅಳವಡಿಸಿಕೊಂಡರೆ ಸಂಸಾರ ಸುಖವಾಗಿರುತ್ತದೆ. ಇನ್ನು ನಾಲ್ಕನೇದಾಗಿ, ಸುಖ ದುಃಖಗಳ ಹಂಚಿಕೆ. ವಿಶ್ಲೇಷಣೆ: ಮನೆಯಲ್ಲಿ ಗೋಡೆ ಎದ್ದರೆ ದುಃಖ ಬಂದಾಗ ಹೆಗಲು ಕೊಡಲು ಯಾರೂ ಇರುವುದಿಲ್ಲ. ಚಿತ್ರದ ಕೊನೆಯಲ್ಲಿ ಶ್ರೀಧರ ತನ್ನ ಅಣ್ಣ ಅತ್ತಿಗೆಯನ್ನ ಹುಡುಕಿಕೊಂಡು ಹೋಗುವುದು ಸಂಬಂಧದ ಶಕ್ತಿಯನ್ನ ತೋರಿಸುತ್ತದೆ. ವಿಭಕ್ತ ಕುಟುಂಬದಲ್ಲಿ ಮನುಷ್ಯ ಒಂಟಿಯಾಗುತ್ತಾನೆ, ಆದರೆ ಮನಸ್ಸುಗಳ ನಡುವೆ ಗೋಡೆ ಇಲ್ಲದಿದ್ದರೆ ವಿಭಕ್ತ ಕುಟುಂಬದಲ್ಲೂ ಬೆಂಬಲ ಸಿಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೆಂಕಣ್ಣನವರ ಈ ಮಾತು ಸಹನೆ ಮತ್ತು ಹೊಂದಾಣಿಕೆಯ ಸಂಕೇತ. ಇಂದಿನ ಆಧುನಿಕ ಬದುಕಿನಲ್ಲಿ ನಾವು ಬೇರೆ ಬೇರೆ ಮನೆಗಳಲ್ಲಿ ವಾಸಿಸುವುದು ಅನಿವಾರ್ಯವಾದರೂ ಅಸೂಯೆ ಮತ್ತು ಹಠದ ಗೋಡೆಗಳನ್ನ ಮನಸ್ಸಿನಿಂದ ತೆಗೆದುಹಾಕಿದರೆ ಮಾತ್ರ ಕುಟುಂಬಗಳು ಸುಖವಾಗಿರಲು ಸಾಧ್ಯ ಎಂಬುದು ಈ ಚಿತ್ರದ ಸಾರ್ವಕಾಲಿಕ ಸಂದೇಶ ಎಂಬುದು ಉತ್ತರವಾಗಿದೆ. ಇನ್ನು ಎರಡನೇದಾಗಿ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಶ್ನೆ. ಅದರ ಮೇಲೆ ಪ್ರಶ್ನೆ ನೋಡೋದಾದ್ರೆ, ಪ್ರಶ್ನೆ ನಂಬರ್ 2, ರಾಮಣ್ಣನ ಪಾತ್ರವು ಕೇವಲ ಒಬ್ಬ ರೈತನಲ್ಲ, ಬದಲಾಗಿ ಅವನ ರೈತನೇ ದೇಶದ ಬೆನ್ನೆಲುಬು ಎಂಬ ತತ್ವದ ಸಂಕೇತ. ಇಂದಿನ ಜಾಗತೀಕರಣದ ಯುಗದಲ್ಲಿ ಯುವ ಪೀಳಿಗೆಗೆ ರಾಮಣ್ಣನ ಕೃಷಿ ಪ್ರೇಮ ಯಾವ ರೀತಿಯ ಪ್ರೇರಣೆ ನೀಡಬಲ್ಲದು? ಚರ್ಚಿಸಿ. ಇದಕ್ಕೆ ಉತ್ತರ: ಈ ಪ್ರಶ್ನೆಯು ಚಿತ್ರದ ನಾಯಕನ ಪಾತ್ರವನ್ನ ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಹೋಲಿಸಿ ನೋಡಲು ಪ್ರೇರೇಪಿಸುತ್ತದೆ. ಇದರ ಉತ್ತರ ಹೀಗಿದೆ:
ಒಡ ಹುಟ್ಟಿದವರು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ವಹಿಸಿರುವ ರಾಮಣ್ಣನ ಪಾತ್ರವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಕೃಷಿ ಸಂಸ್ಕೃತಿಯ ಮತ್ತು ಸ್ವಾಭಿಮಾನದ ಜೀವಾಳ. ಇಂದಿನ ಜಾಗತೀಕರಣ, ನಗರೀಕರಣ ಮತ್ತು ಐಟಿ-ಬಿಟಿ ಯುಗದಲ್ಲಿ ಯುವ ಪೀಳಿಗೆಗೆ ರಾಮಣ್ಣನ ಪಾತ್ರವು ಈ ಕೆಳಗಿನಂತೆ ಪ್ರೇರಣೆ ನೀಡಬಲ್ಲದು. ಮೊದಲನೇದಾಗಿ, ವಿದ್ಯೆ ಮತ್ತು ಕೃಷಿಯ ನಡುವಿನ ಸಮತೋಲನ. ಇಂದಿನ ಯುವ ಪೀಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ ಕೂಡಲೇ ಕೃಷಿಯನ್ನ ಕೀಳಾಗಿ ಕಂಡು ನಗರಗಳಿಗೆ ವಲಸೆ ಹೋಗುತ್ತಾರೆ. ಚಿತ್ರದ ಅನ್ವಯ: ರಾಮಣ್ಣ ಎಂಎ ಪದವೀಧರನಾಗಿದ್ದರೂ ನಗರದ ಕೆಲಸಕ್ಕೆ ಆಸೆ ಪಡದೆ ಹಳ್ಳಿಯಲ್ಲಿ ಉಳಿದು ಮಣ್ಣಿನ ಸೇವೆ ಮಾಡುತ್ತಾನೆ. ವಿದ್ಯೆ ಇರುವುದು ಬುದ್ಧಿ ಬೆಳೆಸಿಕೊಳ್ಳಲು, ಕೃಷಿ ಮಾಡುವುದಕ್ಕೆ ನಾಚಿಕೆ ಪಡಬಾರದು ಎಂಬ ಸಂದೇಶ ಇಲ್ಲಿ ಅಡಗಿದೆ. ಪ್ರೇರಣೆ: ಉನ್ನತ ಶಿಕ್ಷಣ ಪಡೆದ ಯುವಕರು ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಹೈಟೆಕ್ ಕೃಷಿ ಮಾಡುವುದಕ್ಕೆ ಈ ಪಾತ್ರ ದೊಡ್ಡ ಮಾದರಿ. ಇನ್ನು ಎರಡನೇದಾಗಿ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ. ಜಾಗತೀಕರಣದ ಈ ಕಾಲದಲ್ಲಿ ಯುವ ಜನತೆ ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯೋಗಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಚಿತ್ರದ ಅನ್ವಯ: ರಾಮಣ್ಣ ಹೇಳುತ್ತಾನೆ, ನಾವು 10 ಜನಕ್ಕೆ ಅನ್ನ ಹಾಕುವವರು, ನಾವು ಇನ್ನೊಬ್ಬರ ಮುಂದೆ ಕೈ ಒಡ್ಡಬಾರದು. ಇದು ಸ್ವ ಅವಲಂಬನೆಯ ದ್ಯೋತಕ. ಪ್ರೇರಣೆ: ಕೃಷಿಯು ಒಂದು ಲಾಭದಾಯಕ ಉದ್ಯಮವಾಗಬಲ್ಲದು ಎಂಬ ನಂಬಿಕೆಯನ್ನ ರಾಮಣ್ಣನ ಪಾತ್ರ ಮೂಡಿಸುತ್ತದೆ. ಯುವಕರು ಉದ್ಯೋಗ ಆಕಾಂಕ್ಷಿಗಳಾಗುವ ಬದಲು ಕೃಷಿ ಮೂಲಕ ಉದ್ಯೋಗದಾತರಾಗಬಹುದು ಎಂಬ ಪ್ರೇರಣೆ ನೀಡುತ್ತದೆ. ಇನ್ನು ಮೂರನೇದಾಗಿ, ಭೂತಾಯಿಯ ಮೇಲಿನ ನಂಬಿಕೆ. ಸಸ್ಟೈನಬಿಲಿಟಿ. ಇಂದಿನ ಕಾಲದಲ್ಲಿ ತಕ್ಷಣದ ಲಾಭಕ್ಕಾಗಿ ಶಾರ್ಟ್ ಟರ್ಮ್ ಗೇನ್ ಮಣ್ಣನ್ನ ಸಾರಹೀನವನ್ನಾಗಿ ಮಾಡಲಾಗುತ್ತಿದೆ ಅಥವಾ ಕೃಷಿ ಭೂಮಿಯನ್ನ ನಿವೇಶನಗಳಾಗಿ ಮಾಡಲಾಗುತ್ತಿದೆ. ಚಿತ್ರದ ಅನ್ವಯ: ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಹಾಡಿನ ಮೂಲಕ ಮಣ್ಣನ್ನ ನಂಬಿದರೆ ಬದುಕು ಹಸನಾಗುತ್ತದೆ ಎಂಬ ಸತ್ಯವನ್ನ ರಾಮಣ್ಣ ಸಾರುತ್ತಾನೆ. ಆತ ಭೂಮಿಯನ್ನ ಕೇವಲ ಆಸ್ತಿಯಾಗಿ ನೋಡದೆ ತಾಯಿಯಾಗಿ ಗೌರವಿಸುತ್ತಾನೆ. ಇನ್ನು ಪ್ರೇರಣೆ: ಪರಿಸರ ನಾಶವಾಗುತ್ತಿರುವ ಈ ಕಾಲದಲ್ಲಿ ನೈಸರ್ಗಿಕ ಕೃಷಿ ಮತ್ತು ಭೂಮಿಯ ರಕ್ಷಣೆಯ ಬಗ್ಗೆ ಯುವ ಪೀಳಿಗೆಗೆ ಇಂದು ಪರಿಸರ ಪ್ರಜ್ಞೆಯನ್ನ ಮೂಡಿಸುತ್ತದೆ. ಇನ್ನು ನಾಲ್ಕನೇದಾಗಿ, ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಜಾಗತೀಕರಣವು ನಗರಗಳನ್ನ ಬೆಳೆಸುತ್ತಿದ್ದರೆ ಹಳ್ಳಿಗಳು ಖಾಲಿಯಾಗುತ್ತಿವೆ. ಚಿತ್ರದ ಅನ್ವಯ: ರಾಮಣ್ಣ ಕೇವಲ ತನ್ನ ಹೊಲವನ್ನಲ್ಲದೆ ಊರಿನ ಜನರ ಕಷ್ಟ ಸುಖಗಳಲ್ಲೂ ಭಾಗಿಯಾಗುತ್ತಾನೆ. ಸೋದರರ ಜಗಳ ಬಿಡಿಸುವುದು, ಸಹಕಾರ ನೀಡುವುದು ಅವನ ಗುಣ. ಇನ್ನು ಪ್ರೇರಣೆ: ದೇಶದ ನಿಜವಾದ ಶಕ್ತಿ ಹಳ್ಳಿಗಳಲ್ಲಿದೆ. ಯುವಕರು ಹಳ್ಳಿಗಳಿಗೆ ಮರಳಿ ಅಲ್ಲಿನ ಆರ್ಥಿಕತೆಯನ್ನ ಬಲಪಡಿಸಿದರೆ ಮಾತ್ರ ಭಾರತದ ಬೆನ್ನೆಲುಬು ಸುದೃಢವಾಗುತ್ತದೆ ಎಂಬ ಸಂದೇಶ ರಾಮಣ್ಣನ ಪಾತ್ರದಿಂದ ಸಿಗುತ್ತದೆ. ಒಟ್ಟಾರೆ ರಾಮಣ್ಣನ ಪಾತ್ರವು ಇಂದಿನ ಯುವ ಜನತೆಗೆ ಹೇಳುವ ಮಾತು ಎಂದರೆ, ವಿದ್ಯೆ ನಿಮ್ಮ ಕಣ್ಣು ತೆರೆಸಲಿ, ಆದರೆ ನಿಮ್ಮ ಬೆರಳುಗಳು ಮಣ್ಣಿನಲ್ಲಿ ಇರಲಿ. ಉದ್ಯೋಗ ಯಾವುದೇ ಇರಲಿ, ಕೃಷಿಯ ಬಗ್ಗೆ ಗೌರವ ಮತ್ತು ಭೂಮಿಯ ಜೊತೆಗಿನ ಸಂಬಂಧವನ್ನ ಉಳಿಸಿಕೊಂಡರೆ ಮಾತ್ರ ಜಾಗತೀಕರಣದ ಸವಾಲುಗಳನ್ನ ಎದುರಿಸಲು ಸಾಧ್ಯ ಎಂಬುದು ಈ ಪಾತ್ರದ ಪ್ರೇರಣಾ ಶಕ್ತಿ. ಇನ್ನು ಮೌಲ್ಯಾಧಾರಿತ ಪ್ರಶ್ನೆಯನ್ನ ನೋಡೋದಾದ್ರೆ, ಇಷ್ಟು ಎರಡನೇ ಪ್ರಶ್ನೆಗೆ ಸಂಪೂರ್ಣವಾದಂತಹ ಉತ್ತರ ಆಗಿತ್ತು. ಮುಂದುವರೆದು ಮೌಲ್ಯಾಧಾರಿತ ಪ್ರಶ್ನೆ. ಈ ಮೌಲ್ಯಾಧಾರಿತ ಪ್ರಶ್ನೆಯನ್ನು ಇಟ್ಟುಕೊಂಡಿರುವ ಅರ್ಥವನ್ನ ಹೊಂದಿರುವ ಪ್ರಶ್ನೆ ಯಾವುದು ಅಂದ್ರೆ ಪ್ರಶ್ನೆ ನಂಬರ್ 3. ಚಿತ್ರದಲ್ಲಿ ಪುಟ್ಟಪ್ಪನಂತಹ ಪಾತ್ರಗಳು ಕುಟುಂಬದ ಒಗ್ಗಟ್ಟನ್ನ ಮುರಿಯಲು ಪ್ರಯತ್ನಿಸುತ್ತವೆ. ಇಂತಹ ಹೊರಗಿನ ವ್ಯಕ್ತಿಗಳ ಕುತಂತ್ರದಿಂದ ಸಂಸಾರವನ್ನು ಉಳಿಸಿಕೊಳ್ಳಲು ಸಹಿಷ್ಣುತೆ ಮತ್ತು ಸಂವಹನ ಎಷ್ಟು ಮುಖ್ಯ ಎಂಬುದನ್ನು ಈ ಪಾತ್ರದ ಅನ್ವಯಿಕ ದೃಷ್ಟಿಕೋನದಿಂದ ವಿಮರ್ಶಿಸಿ. ಇದಕ್ಕೆ ಉತ್ತರ: ಖಂಡಿತ. ಈ ಪ್ರಶ್ನೆಯು ಸಾಮಾಜಿಕ ಮನೋವಿಜ್ಞಾನ ಮತ್ತು ಕೌಟುಂಬಿಕ ಮೌಲ್ಯಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಇದರ ಅನ್ವಯಿಕ ವಿಮರ್ಶೆ ಇಲ್ಲಿದೆ. ಉತ್ತರ: ಒಡ ಹುಟ್ಟಿದವರು ಚಿತ್ರದಲ್ಲಿ ಪುಟ್ಟಪ್ಪ ಅಂದರೆ ಬಾಲಕೃಷ್ಣ ಕೇವಲ ಒಂದು ಪಾತ್ರವಲ್ಲ, ಅದು ಸಮಾಜದಲ್ಲಿ ಕಂಡುಬರುವ ಕುತಂತ್ರಿ ಮನಸ್ಥಿತಿಯ ಪ್ರತೀಕ. ಇಂತಹ ಹೊರಗಿನ ಶಕ್ತಿಗಳ ವಿರುದ್ಧ ಸಂಸಾರವನ್ನು ರಕ್ಷಿಸಿಕೊಳ್ಳಲು ಸಹಿಷ್ಣುತೆ ಮತ್ತು ಸಂವಹನ ಎಷ್ಟು ಅನಿವಾರ್ಯ ಎಂಬುದನ್ನು ಈ ಕೆಳಗಿನ ಅಂಶಗಳು ವಿವರಿಸುತ್ತವೆ. ಮೊದಲನೇದಾಗಿ, ಸಂವಹನದ ಕೊರತೆ ಮತ್ತು ತಪ್ಪು ತಿಳುವಳಿಕೆ. ಕುಟುಂಬದಲ್ಲಿ ಬಿರುಕು ಮೂಡುವುದೇ ಸಂವಹನದ ಕೊರತೆಯಿಂದ. ಚಿತ್ರದ ಅನ್ವಯ: ಪುಟ್ಟಪ್ಪನು ರತ್ನಾಳ ಕಿವಿಗೆ ವಿಷ ಹಾಕಿದಾಗ ಆಕೆ ಅದನ್ನ ತನ್ನ ಗಂಡ ಅಥವಾ ಅತ್ತಿಗೆಯೊಂದಿಗೆ ನೇರವಾಗಿ ಚರ್ಚಿಸುವುದಿಲ್ಲ, ಬದಲಾಗಿ ತನ್ನ ಮನಸ್ಸಿನಲ್ಲೇ ಅಸಮಾಧಾನ ಬೆಳೆಸಿಕೊಳ್ಳುತ್ತಾಳೆ. ಇದು ಮನೆಯಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ. ಅನ್ವಯಿಕ ವಿಶ್ಲೇಷಣೆ: ಹೊರಗಿನವರು ಹೇಳುವ ಮಾತುಗಳನ್ನ ಮನೆಯವರ ಮುಂದೆ ಇಟ್ಟು ಚರ್ಚಿಸಿದ್ದರೆ ಪುಟ್ಟಪ್ಪನ ಕುತಂತ್ರ ಅಂದೇ ಬಯಲಾಗುತ್ತಿತ್ತು. ಇಂದಿನ ಕಾಲದಲ್ಲೂ ದಂಪತಿಗಳ ನಡುವೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ನೇರ ಮಾತುಕತೆ ಇಲ್ಲದಿದ್ದರೆ ಮೂರನೇ ವ್ಯಕ್ತಿಗಳು ಅದರ ಲಾಭ ಪಡೆಯುತ್ತಾರೆ. ಇನ್ನು ಎರಡನೇದಾಗಿ, ಸಹಿಷ್ಣುತೆಯ ಪಾತ್ರ. ಸವಾಲುಗಳು ಎದುರಾದಾಗ ಉದ್ವೇಗಕ್ಕೆ ಒಳಗಾಗದೆ ಸಹನೆಯಿಂದ ವರ್ತಿಸುವುದು ಸಂಸಾರವನ್ನ ಉಳಿಸುತ್ತದೆ. ಚಿತ್ರದ ಅನ್ವಯ: ಮನೆಯಲ್ಲಿ ಗಲಾಟೆಯಾದಾಗ ರಾಮಣ್ಣ ಡಾಕ್ಟರ್ ರಾಜ್ಕುಮಾರ್
ಎದುರುತ್ತರ ನೀಡಿ ಜಗಳವನ್ನ ದೊಡ್ಡದು ಮಾಡುವುದಿಲ್ಲ. ತನ್ನ ಮೇಲಿನ ಆರೋಪಗಳನ್ನ ಸಹಿಸಿಕೊಂಡು ಶಾಂತಿಯುತವಾಗಿ ಮನೆ ಬಿಟ್ಟು ಹೋಗುತ್ತಾನೆ. ಈತನ ಈ ಸಹಿಷ್ಣುತೆಯೇ ಮುಂದೆ ಶ್ರೀಧರನಿಗೆ ತನ್ನ ತಪ್ಪಿನ ಅರಿವಾಗುವಂತೆ ಮಾಡುತ್ತದೆ. ಅನ್ವಯಿಕ ವಿಶ್ಲೇಷಣೆ. ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಸಹನೆ ಬಹಳ ಕಡಿಮೆ. ಸಣ್ಣ ಮಾತಿನ ವಿಚ್ಛೇದನ ಅಥವಾ ಆಸ್ತಿ ಹಂಚಿಕೆಯ ಹಂತಕ್ಕೆ ತಲುಪುವುದು ಈ ಕಾಲದಲ್ಲಿದೆ. ರಾಮನನ ಸಹನೆಯ ಗುಣವು ಕುಟುಂಬವನ್ನ ಮತ್ತೆ ಒಂದು ಗುಡಿಸಲು ಬೇಕಾದ ಸಮಯವನ್ನ ಒದಗಿಸಿಕೊಡುತ್ತದೆ. ಮೂರನೇದಾಗಿ ಹೊರಗಿನವರ ಪ್ರಚೋದನೆ ಮತ್ತು ವಿವೇಚನೆ. ಚಿತ್ರದ ಅನ್ವಯ. ಪುಟ್ಟಪ್ಪನು ಸೋದರರ ನಡುವಿನ ಆಸ್ತಿ ಹಂಚಿಕೆಯ ಲಾಭ ಪಡೆಯಲು ಅವನಹಿಸುತ್ತಾನೆ. ಆತ ನೀಡುವ ಸಲಹೆಗಳು ಮೇಲ್ನೋಟಕ್ಕೆ ಹಿತವೆನಿಸಿದರೂ ಅದರ ಹಿಂದೆ ಸ್ವಾರ್ಥವಿರುತ್ತದೆ. ಅನ್ವಯಿಕ ವಿಶ್ಲೇಷಣೆ. ಕುಟುಂಬದ ಸದಸ್ಯರು ಹೊರಗಿನವರಿಂದ ಬರುವ ಮಾಹಿತಿಯನ್ನ ತನ್ನ ವಿವೇಚನೆಯಿಂದ ಪರೀಕ್ಷಿಸಬೇಕು. ನನ್ನವರಿಗಿಂತ ಹೊರಗಿನವರು ಹಿತದೃಷ್ಟಿಗಳಾಗಲು ಸಾಧ್ಯವಿಲ್ಲ ಎಂಬ ಪ್ರಜ್ಞೆ ಸಂವಹನದ ಮೂಲಕ ಗಟ್ಟಿಯಾಗಬೇಕು. ಇನ್ನು ನಾಲ್ಕನೇದಾಗಿ ಸಂಬಂಧಗಳ ಮರುಸ್ಥಾಪನೆಯಲ್ಲಿ ಸಂವಹನ. ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಶ್ರೀಧರ ತನ್ನ ಅಣ್ಣನನ್ನ ಹುಡುಕಿಕೊಂಡು ಹೋಗಿ ಕ್ಷಮೆ ಕೇಳುವುದು ಒಂದು ಉದಾತ್ತ ಸಂವಹನ. ಅನ್ವಯ. ಅಹಂಕಾರವನ್ನ ಬಿಟ್ಟು ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಾಗ ಮಾತ್ರ ಒಡೆದ ಮನಸ್ಸುಗಳು ಒಂದಾಗುತ್ತವೆ. ಇಂದಿನ ಯುವ ಪೀಳಿಗೆಗೆ ಇಂದು ದೊಡ್ಡ ಪಾಠ ಸಂಬಂಧಗಳಲ್ಲಿ ಸೋಲುವುದು ಎಂದರೆ ಜೀವನದಲ್ಲಿ ಗೆದ್ದಂತೆ. ಒಟ್ಟಾರೆ ಪುಟ್ಟಪ್ಪನಂತಹ ಕುತಂತ್ರಿಗಳು ಸಮಾಜದಲ್ಲಿ ಇದ್ದೇ ಇರುತ್ತಾರೆ. ಆದರೆ ಸಂಸಾರ ಎಂಬ ನೌಕೆ ಮುಳುಗದಂತೆ ಕಾಪಾಡುವುದು ಸದಸ್ಯರ ನಡುವಿನ ಪಾರದರ್ಶಕ ಸಂವಹನ ಮತ್ತು ಕಷ್ಟಕಾಲದಲ್ಲಿ ತೋರುವ ಸಹನೆ. ಈ ಎರಡೂ ಗುಣಗಳಿದ್ದರೆ ಯಾವುದೂ ಹೊರಗಿನ ಗೋಡೆಗಳು ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬುದು ಒಡ ಹುಟ್ಟಿದವರು ಚಿತ್ರದ ಪ್ರಬಲ ಸಂದೇಶ ಎಂಬುದು ಉತ್ತರವಾಗಿತ್ತು. ಇನ್ನು ನಾಲ್ಕನೇದಾಗಿ ರಾಮಣ್ಣನ ಪಾತ್ರವು ಕೇವಲ ಸಾಂಪ್ರದಾಯಿಕ ರೈತನಲ್ಲ, ಬದಲಾಗಿ ಆತ ಸ್ವ ಅವಲಂಬಿ ಆರ್ಥಿಕತೆಯ ಹರಿಕಾರ. ಈ ಹೇಳಿಕೆಯನ್ನ ಚಿತ್ರದಲ್ಲಿನ ಆಹಾರ ಭದ್ರತೆ ಮತ್ತು ವಲಸೆ ತಡೆಗಟ್ಟುವಿಕೆ ಎಂಬ ಅಂಶಗಳ ಹಿನ್ನೆಲೆಯಲ್ಲಿ ವಿಮರ್ಶಿಸಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ ಉತ್ತರ ಖಂಡಿತ ರೈತನೇ ದೇಶದ ಬೆನ್ನೆಲುಬು ಎಂಬ ಪರಿಕಲ್ಪನೆಯನ್ನ ಒಡ ಹುಟ್ಟಿದವರು ಚಿತ್ರದ ಸಂದರ್ಭಕ್ಕೆ ಅನ್ವಯಿಸಿ ಆರ್ಥಿಕ ವಿಶ್ಲೇಷಣೆಯ ದೃಷ್ಟಿಕೋನದಿಂದ ಇಲ್ಲಿ ಉತ್ತರಿಸಲಾಗಿದೆ. ವಿಷಯ ರೈತನೇ ದೇಶದ ಬೆನ್ನೆಲುಬು, ಆರ್ಥಿಕ ಮತ್ತು ಸಾಮಾಜಿಕ ವಿಶ್ಲೇಷಣೆ. ಒಡ ಹುಟ್ಟಿದವರು ಚಿತ್ರದಲ್ಲಿ ರಾಮಣ್ಣನ ಪಾತ್ರವು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದು ಭಾರತದ ಕೃಷಿ ಪ್ರಧಾನ ಆರ್ಥಿಕತೆಯ ಸಂಕೇತ. ಚಿತ್ರದ ಕಥಾಹಂದರವನ್ನ ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಹೋಲಿಸಿದಾಗ ಈ ಕೆಳಗಿನ ಪ್ರಮುಖ ಅಂಶಗಳು ಕಂಡುಬರುತ್ತವೆ. ಮೊದಲನೇದಾಗಿ ಆಹಾರ ಭದ್ರತೆ ಮತ್ತು ಸ್ವಾವಲಂಬನೆ, ಫುಡ್ ಸೆಕ್ಯೂರಿಟಿ. ಚಿತ್ರದಲ್ಲಿ ರಾಮಣ್ಣ 10 ಜನರಿಗೆ ಅನ್ನ ಹಾಕುವ ಕೈ ನಮ್ಮದು ಎನ್ನುತ್ತಾನೆ. ಇದು ದೇಶದ ಆರ್ಥಿಕತೆಯ ಮೊದಲ ಪಾಠ. ವಿಶ್ಲೇಷಣೆ. ದೇಶದ ಜನಸಂಖ್ಯೆಗೆ ಆಹಾರ ಒದಗಿಸುವ ಜವಾಬ್ದಾರಿ ರೈತನ ಮೇಲಿದೆ. ರೈತ ಬೆಳೆ ಬೆಳೆಯದಿದ್ದರೆ ಹಣವಿದ್ದರೂ ಹೊಟ್ಟೆ ತುಂಬಿಕೊಳ್ಳಲು ಸಾಧ್ಯವಿಲ್ಲ. ರಾಮಣ್ಣನ ಈ ಮಾತು ದೇಶದ ಆಹಾರ ಭದ್ರತೆಯ ಅಂದರೆ ಫುಡ್ ಸೆಕ್ಯೂರಿಟಿ ಮೂಲ ತತ್ವವನ್ನು ಸಾರುತ್ತದೆ. ಎರಡನೇದಾಗಿ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆರ್ಥಿಕತೆ. ರಾಮಣ್ಣ MA ಓದಿದರೂ ನಗರಕ್ಕೆ ಹೋಗದೆ ಹಳ್ಳಿಯಲ್ಲಿ ಉಳಿಯುತ್ತಾನೆ. ವಿಶ್ಲೇಷಣೆ. ಭಾರತದ 50%ಕ್ಕಿಂತ ಹೆಚ್ಚು ಜನಸಂಖ್ಯೆ ಇಂದಿಗೂ ಕೃಷಿಯನ್ನೇ ಅವಲಂಬಿಸಿದೆ. ಯುವ ಜನತೆ ನಗರಕ್ಕೆ ವಲಸೆ ಹೋಗುವುದರಿಂದ ಹಳ್ಳಿಗಳು ಸೊರಗುತ್ತಿವೆ. ರಾಮಣ್ಣನಂತೆ ವಿದ್ಯಾವಂತರು ಕೃಷಿಯಲ್ಲಿ ತೊಡಗಿಕೊಂಡರೆ ಅಲ್ಲಿಯೇ ಉದ್ಯೋಗ ಸೃಷ್ಟಿಯಾಗುತ್ತದೆ ಮತ್ತು ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳುತ್ತದೆ. ಇನ್ನು ಮೂರನೇದಾಗಿ ಉತ್ಪಾದಕತೆ ಮತ್ತು ಶ್ರಮದ ಮೌಲ್ಯ. ಚಿತ್ರದಲ್ಲಿನ ಸುಗ್ಗಿ ಮತ್ತು ಕೃಷಿ ಹಬ್ಬದ ದೃಶ್ಯಗಳು ರೈತನ ಶ್ರಮದ ತಲವನ್ನ ತೋರಿಸುತ್ತದೆ. ವಿಶ್ಲೇಷಣೆ. ಕೃಷಿಯು ಕಚ್ಚಾ ವಸ್ತುಗಳು ರಾ ಮಟೀರಿಯಲ್ಸ್ ಮೂಲ ಗಾರಿಕೆಗಳಾಗಿ ಬೇಕಾದ ಹತ್ತಿ, ಕಬ್ಬು ಅಥವಾ ಆಹಾರ ಉತ್ಪನ್ನಗಳು ರೈತನಿಂದಲೇ ಬರಬೇಕು. ರೈತ ಉತ್ಪಾದನೆ ಮಾಡದಿದ್ದರೆ ಕೈಗಾರಿಕೆ ವಲಯವು ಕುಸಿಯುತ್ತದೆ. ಆದ್ದರಿಂದಲೇ ಆತನನ್ನ ಆರ್ಥಿಕತೆಯ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಇನ್ನು ಸ್ವಾಭಿಮಾನದ ಬದುಕು, ಡಿಗ್ನಿಟಿ ಆಫ್ ಲೇಬರ್. ನಾವು ತುತ್ತು ಅನ್ನಕ್ಕಾಗಿ ಬೇರೆಯವರ ಮುಂದೆ ಕೈ ಒಡ್ಡಬಾರದು ಎಂಬ ರಾಮಣ್ಣನ ಮಾತು ಆರ್ಥಿಕ ಸ್ವಾತಂತ್ರ್ಯವನ್ನ ಸೂಚಿಸುತ್ತದೆ. ವಿಶ್ಲೇಷಣೆ. ಇಂದಿನ ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತರಿಗೆ ಈ ಮಾತು ಒಂದು ಎಚ್ಚರಿಕೆ. ಸರಿಯಾದ ಯೋಜಿತ ಕೃಷಿ ಮತ್ತು ಭೂಮಿಯ ಮೇಲಿನ ನಂಬಿಕೆ ಇದ್ದರೆ ರೈತ ಸಾಲಗಾರನಾಗುವ ಬದಲು ದಾನಿಯಾಗಬಲ್ಲ ಎಂಬುದನ್ನು ಚಿತ್ರವು ಆರ್ಥಿಕ ಶಕ್ತಿಯಾಗಿ ಬಿಂಬಿಸುತ್ತದೆ. ಇನ್ನು ಇದರ ಸಾರಾಂಶ. ಈ ಚಿತ್ರದ ಆರ್ಥಿಕ ವಿಶ್ಲೇಷಣೆಯು ತಿರುಳು ಏನೆಂದರೆ ಸಂಪತ್ತು ಕೇವಲ ಬ್ಯಾಂಕುಗಳಲ್ಲಿಲ್ಲ, ಅದು ರೈತನ ಹೊಲದಲ್ಲಿದೆ. ಬೆನ್ನೆಲುಬು ಮುರಿದರೆ ಮನುಷ್ಯ ಹೇಗೆ ನಿಲ್ಲಲಾರನೋ ಹಾಗೆಯೇ ರೈತ ಕೃಷಿ ಬಿಟ್ಟರೆ ದೇಶದ ಆರ್ಥಿಕತೆ ನಿಲ್ಲಲಾರದು ಎಂಬುದು ರಾಮಣ್ಣನ ಪಾತ್ರದ ಮೂಲಕ ನಮಗೆ ಸಿಗುವ ಬಹುದೊಡ್ಡ ಪಾಠ ಎಂಬುದು ಉತ್ತರವಾಗಿದೆ.
ಇನ್ನ ಮುಂದುವರೆದು ಪ್ರಶ್ನೆ ನಂಬರ್ 5. ಒಡ ಹುಟ್ಟಿದವರು ಚಲನಚಿತ್ರದ ಅನ್ವಯಿಕವಾಗಿ ವಿಮರ್ಶೆ ಮಾಡಿ. ಅಥವಾ ಪ್ರಶ್ನೆ ನಂಬರ್ 6. ಒಡ ಹುಟ್ಟಿದವರು ಚಲನಚಿತ್ರವನ್ನ ಅನ್ವಯಿಕವಾಗಿ ವಿಮರ್ಶಿಸಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಒಡ ಹುಟ್ಟಿದವರು ಚಲನಚಿತ್ರದ ಅನ್ವಯಿಕ ವಿಮರ್ಶೆ ಎಂದರೆ ಕೇವಲ ಕಥೆಯನ್ನ ಹೇಳುವುದಲ್ಲ, ಬದಲಾಗಿ ಈ ಕಥೆಯು ಇಂದಿನ ಸಮಾಜಕ್ಕೆ, ಆರ್ಥಿಕತೆಗೆ ಮತ್ತು ಮಾನವ ಸಂಬಂಧಗಳಿಗೆ ಹೇಗೆ ಅನ್ವಯಿಸುತ್ತದೆ ಎಂದು ವಿಶ್ಲೇಷಿಸುವುದು. ಈ ಚಿತ್ರದ ಅನ್ವಯಿಕ ವಿಮರ್ಶೆಯನ್ನ ಈ ಕೆಳಗಿನಂತೆ ಪ್ರಮುಖ ಆಯಾಮಗಳಲ್ಲಿ ನೋಡಬಹುದು. ಮೊದಲನೇದಾಗಿ ಸಾಮಾಜಿಕ ಅನ್ವಯ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ. ಇಂದಿನ ಕಾಲದಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗೆ ಕುಟುಂಬಗಳು ಒಡೆಯುತ್ತಿವೆ. ವಿಶ್ಲೇಷಣೆ. ಚಿತ್ರದಲ್ಲಿ ವೆಂಕಣ್ಣನ ಪಾತ್ರವು ಮನೆ ಮತ್ತು ಮನಸ್ಸುಗಳ ಮಧ್ಯೆ ಗೋಡೆ ಬರಬಾರದು ಎನ್ನುತ್ತದೆ. ಇದು ಇಂದಿನ ನ್ಯೂಕ್ಲಿಯರ್ ಫ್ಯಾಮಿಲಿ ಸಂಸ್ಕೃತಿಗೆ ಒಂದು ಎಚ್ಚರಿಕೆ. ಅನ್ವಯ. ಆಸ್ತಿ ಹಂಚಿಕೆಗಿಂತ ಪ್ರೀತಿ ಹಂಚಿಕೆ ಮುಖ್ಯ ಎಂಬುದು ಇಲ್ಲಿನ ಸಂದೇಶ. ಅಣ್ಣ ತಮ್ಮಂದಿರ ನಡುವಿನ ಸಣ್ಣ ಮನಸ್ತಾಪಗಳು ಹೊರಗಿನವರ ಅಂದರೆ ಪುಟ್ಟಪ್ಪನಂತಹ ವ್ಯಕ್ತಿಗಳ ಸಂಚಿಗೆ ದಾರಿಯಾಗುತ್ತದೆ ಎಂಬುದು ಇಂದಿನ ಸಾಮಾಜಿಕ ಕಲಹಗಳಿಗೂ ಅನ್ವಯವಾಗುತ್ತದೆ. ಇನ್ನು ಎರಡನೇದಾಗಿ ಆರ್ಥಿಕ ಅನ್ವಯ. ಕೃಷಿಯೇ ದೇಶದ ಬೆನ್ನೆಲುಬು. ರಾಮಣ್ಣನ ಪಾತ್ರವು ಎಂಎ ಓದಿದರೂ ಕೃಷಿಯನ್ನ ಆರಿಸಿಕೊಳ್ಳುತ್ತದೆ. ವಿಶ್ಲೇಷಣೆ. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಹಾಡು ಕೇವಲ ಮನರಂಜನೆಯಲ್ಲ, ಅದು ಕೃಷಿ ಆರ್ಥಿಕತೆಯ ಮೇಲಿನ ನಂಬಿಕೆ. ಅನ್ವಯ. ಇಂದಿನ ಯುವ ಪೀಳಿಗೆ ಕೃಷಿಯಿಂದ ದೂರವಾಗಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಆದರೆ ಸುಸ್ಥಿರ ಬದುಕಿಗೆ ಭೂತಾಯಿಯ ನಂಬಿಕೆ ಎಷ್ಟು ಅಗತ್ಯ ಎಂಬುದನ್ನು ಈ ಚಿತ್ರ ಆರ್ಥಿಕ ದೃಷ್ಟಿಕೋನದಿಂದ ಮನವರಿಕೆ ಮಾಡಿಕೊಡುತ್ತದೆ. 10 ಜನರಿಗೆ ಅನ್ನ ಹಾಕುವ ಕೈ ನಮ್ಮದು ಎಂಬ ಮಾತು ರೈತನ ಸ್ವಾಭಿಮಾನದ ಸಂಕೇತ. ಇನ್ನು ಮೂರನೇದಾಗಿ ಮಾನಸಿಕ ಅನ್ವಯ. ಸಂಬಂಧಗಳಲ್ಲಿನ ಸಂಘರ್ಷ ಮತ್ತು ತ್ಯಾಗ. ಗಂಗಾ ಮತ್ತು ರತ್ನ ಪಾತ್ರಗಳ ನಡುವಿನ ವೈರುಧ್ಯವು ಮಾನವ ಸಹಜ ಗುಣವನ್ನ ಎತ್ತಿ ತೋರಿಸುತ್ತದೆ. ಇನ್ನು ವಿಶ್ಲೇಷಣೆ. ಶ್ರೀಮಂತಿಕೆಯಲ್ಲಿ ಬೆಳೆದ ರತ್ನ ಹಳ್ಳಿಯ ಬದುಕಿಗೆ ಹೊಂದಿ ಕೊಳ್ಳಲು ಪಡುವ ಕಷ್ಟ ಮತ್ತು ಪುಟ್ಟಪ್ಪನ ಮಾತು ಕೇಳಿ ದಾರಿ ತಪ್ಪುವುದು ಸಾಮಾನ್ಯ ಮಾನವ ದೌರ್ಬಲ್ಯವನ್ನ ತೋರಿಸುತ್ತದೆ. ಅನ್ವಯ. ಸಂಬಂಧಗಳಲ್ಲಿ ಸಂವಹನದ ಕೊರತೆ ಉಂಟಾದಾಗ ಹೇಗೆ ಬಿರುಕು ಮೂಡುತ್ತದೆ ಮತ್ತು ತ್ಯಾಗದ ಗುಣವಿದ್ದರೆ ಅಂದರೆ ರಾಮನ ಮನೆ ಬಿಟ್ಟು ಹೋಗುವ ನಿರ್ಧಾರ ಹೇಗೆ ದೊಡ್ಡ ಅನಾಹುತಗಳನ್ನ ತಪ್ಪಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ. ಇನ್ನು ನಾಲ್ಕನೇದಾಗಿ ನೈತಿಕ ಮತ್ತು ರಾಜಕೀಯ ಅನ್ವಯ. ನ್ಯಾಯ ತೀರ್ಮಾನ. ವೆಂಕಣ್ಣ ಊರಿನ ಧರ್ಮದರ್ಶಿಯಾಗಿ ನೀಡುವ ತೀರ್ಪುಗಳು ಇಂದಿನ ನ್ಯಾಯಾಂಗ ವ್ಯವಸ್ಥೆಗಿಂತ ಭಿನ್ನವಾದ ನೈತಿಕ ನ್ಯಾಯವನ್ನ ಪ್ರತಿನಿಧಿಸುತ್ತದೆ. ವಿಶ್ಲೇಷಣೆ. ಕಾನೂನಿಗಿಂತ ಮನುಷ್ಯತ್ವ ದೊಡ್ಡದು ಎಂಬ ಆಶಯ ಇಲ್ಲಿ ವ್ಯಕ್ತವಾಗುತ್ತದೆ. ಅನ್ವಯ. ಇಂದಿನ ರಾಜಕೀಯ ಪ್ರೇರಿತ ಜಗಳಗಳ ನಡುವೆ ಗ್ರಾಮದ ಹಿರಿಯರು ನ್ಯಾಯಯುತವಾಗಿ ಸಂಧಾನ ಮಾಡುವ ಪದ್ಧತಿ ಎಷ್ಟು ಪರಿಣಾಮಕಾರಿ ಎಂಬುದನ್ನು ಈ ಚಿತ್ರ ನೆನಪಿಸುತ್ತದೆ. ಒಟ್ಟಾರೆ ಒಡ ಹುಟ್ಟಿದವರು ಚಿತ್ರವು ಕೇವಲ 90ರ ದಶಕದ ಕಥೆಯಲ್ಲ, ಇದು ಇಂದಿನ ಜಾಗತೀಕರಣದ ಯುಗದಲ್ಲಿ ಕಳೆದು ಹೋಗುತ್ತಿರುವ ಮಾನವೀಯ ಮೌಲ್ಯಗಳ ಪುನರ್ ಸ್ಥಾಪನೆಗೆ ಬೇಕಾದ ಕೈಪಿಡಿ. ರೈತರಿಗೆ ಗೌರವ, ಕುಟುಂಬದಲ್ಲಿ ಸಹನೆ ಮತ್ತು ಒಡ ಹುಟ್ಟಿದವರಲ್ಲಿ ಒಗ್ಗಟ್ಟು ಇದ್ದರೆ ಮಾತ್ರ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂಬುದು ಈ ಚಿತ್ರದ ಅನ್ವಯಿಕ ಸಾರಾಂಶ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿದ್ದು ಅಂತ ಹೇಳ್ತಾ ಇನ್ನು ಮುಂದುವರೆದು ಈ ಅಧ್ಯಾಯದ 2ನೇ ಘಟ್ಟ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಟಿಪ್ಪಣಿ 1. ರಾಮಣ್ಣನ ಪಾತ್ರದ ಮೂಲಕ ವ್ಯಕ್ತವಾಗುವ ಕೃಷಿ ಗೌರವ. ಈ ಅಂಶದ ಮೇಲೆ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ 1. ರಾಮಣ್ಣನ ಪಾತ್ರದ ಮೂಲಕ ವ್ಯಕ್ತವಾಗುವ ಕೃಷಿ ಗೌರವದ ಕುರಿತು ಟಿಪ್ಪಣಿ ಬರೆಯಿರಿ. ಇದಕ್ಕೆ ಉತ್ತರ. ಒಡ ಹುಟ್ಟಿದವರು ಚಿತ್ರದ ಕೇಂದ್ರ ಬಿಂದು ರಾಮಣ್ಣನ ಪಾತ್ರ. ಆತ ಕೇವಲ ಒಬ್ಬ ರೈತನಾಗಿರದೆ ಕೃಷಿ ಸಂಸ್ಕೃತಿಯ ರಾಯಭಾರಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ವಿದ್ಯೆ ಮತ್ತು ವೃತ್ತಿ. ರಾಮಣ್ಣ ಉನ್ನತ ಶಿಕ್ಷಣ ಪಡೆದಿದ್ದರೂ ನಗರದ ಆಕರ್ಷಣೆಗೆ ಒಳಗಾಗದೆ ತನ್ನ ಪಾರಂಪರಿಕ ಕೃಷಿಯಲ್ಲೇ ತೊಡಗಿಸಿಕೊಳ್ಳುತ್ತಾನೆ. ಇದು ವಿದ್ಯೆ ಕೇವಲ ನೌಕರಿಗಾಗಿ ಅಲ್ಲ, ಬದುಕಿನ ಸಂಸ್ಕಾರಕ್ಕಾಗಿ ಎಂಬ ಮೌಲ್ಯವನ್ನ ಸಾರುತ್ತಾನೆ. ಸ್ವಾಭಿಮಾನ. ನಾವು 10 ಜನಕ್ಕೆ ಅನ್ನ ಹಾಕುವವರು, ಯಾರ ಮುಂದೆಯೂ ಕೈ ಒಡ್ಡಬಾರದು ಎಂಬ ಆತನ ಮಾತು ರೈತನ ಆತ್ಮಗೌರವವನ್ನು ಎತ್ತಿ ಹಿಡಿಯುತ್ತದೆ. ಸಂದೇಶ. ಭೂತಾಯಿಯನ್ನ ನಂಬಿದರೆ ಬದುಕು ಎಂದಿಗೂ ಹಸನಾಗುತ್ತದೆ ಎಂಬ ಸರ್ವಕಾಲಿಕ ಸತ್ಯವನ್ನ ಈ ಪಾತ್ರದ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸಲಾಗಿದೆ ಎಂಬುದು ಉತ್ತರವಾಗಿತ್ತು. ಇನ್ನು ಮುಂದುವರೆದು ಟಿಪ್ಪಣಿ 2. ಚಿತ್ರದಲ್ಲಿ ಸೋದರತ್ವ ಮತ್ತು ಕೌಟುಂಬಿಕ ಸಾಮರಸ್ಯದ ಚಿತ್ರಣ. ಇದರ ಬಗ್ಗೆ ನೋಡೋದಾದ್ರೆ ಪ್ರಶ್ನೆ ನಂಬರ್ 2.
ಚಿತ್ರದಲ್ಲಿ ಸಹೋದರತ್ವ ಮತ್ತು ಕೌಟುಂಬಿಕ ಸಾಮರಸ್ಯದ ಚಿತ್ರಣ ಹೇಗಿದೆ? ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಇದಕ್ಕೆ ಉತ್ತರ: ಈ ಚಿತ್ರವು ವಿಭಜನೆಯಾಗುತ್ತಿರುವ ಇಂದಿನ ಕುಟುಂಬಗಳಿಗೆ ಒಂದು ಉತ್ತಮ ಪಾಠವಾಗಿದೆ. ಒಗ್ಗಟ್ಟು. ಚಿತ್ರದ ಆರಂಭದಲ್ಲಿ ಅಣ್ಣ ತಮ್ಮಂದಿರು ರಾಮಣ್ಣ ಮತ್ತು ಶ್ರೀಧರ ಎತ್ತಿನ ಬಂಡಿ ಸ್ಪರ್ಧೆಯಲ್ಲಿ ಗೆಲ್ಲುವುದು ಅವರ ಒಗ್ಗಟ್ಟಿನ ಸಂಕೇತ. ತ್ಯಾಗ. ಮನೆ ಮತ್ತು ಮನಸ್ಸುಗಳ ನಡುವೆ ಗೋಡೆ ಬರಬಾರದು ಎಂಬ ತಂದೆಯ ಆಶಯವನ್ನ ಉಳಿಸಿಕೊಳ್ಳಲು ರಾಮಣ್ಣ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡುವುದು ಸಂಬಂಧಗಳಿಗಾಗಿ ನೀಡುವ ದೊಡ್ಡ ತ್ಯಾಗವಾಗಿದೆ. ಸಂಧಾನ. ಪುಟ್ಟಪ್ಪನಂತಹ ಕುತಂತ್ರಿಗಳು ಸೋದರರ ನಡುವೆ ಬಿರುಕು ಮೂಡಿಸಲು ಪ್ರಯತ್ನಿಸಿದರು. ಕೊನೆಯಲ್ಲಿ ಶ್ರೀಧರ ತನ್ನ ತಪ್ಪು ತಿದ್ದುಕೊಂಡು ಅಣ್ಣನ ಪಾದಕ್ಕೆ ಬೀಳುವುದು ರಕ್ತ ಸಂಬಂಧದ ಶಕ್ತಿಯನ್ನ ತೋರಿಸುತ್ತದೆ. ಅನ್ವಯ. ಆಸ್ತಿಗಿಂತ ಪ್ರೀತಿ ದೊಡ್ಡದು ಎಂಬ ತತ್ವದ ಮೇಲೆ ಈ ಚಲನಚಿತ್ರದ ಇಡೀ ಕುಟುಂಬ ವ್ಯವಸ್ಥೆ ನಿಂತಿದೆ ಎಂಬುದು ಇಷ್ಟು ಟಿಪ್ಪಣಿ ಭಾಗದ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು. ಇನ್ನು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಒಡ ಹುಟ್ಟಿದವರು ಚಲನಚಿತ್ರದ ನಿರ್ದೇಶಕರು ಯಾರು? ಉತ್ತರ: ದೋ ರೈ ಭಗವಾನ್. ಪ್ರಶ್ನೆ ನಂಬರ್ 2, ಈ ಚಿತ್ರದ ಕಥೆ ಮತ್ತು ಚಿತ್ರಕಥೆಯನ್ನು ಬರೆದವರು ಯಾರು? ಉತ್ತರ: ಎಸ್.ಕೆ. ಭಗವಾನ್. ಪ್ರಶ್ನೆ ನಂಬರ್ 3, ಚಿತ್ರದಲ್ಲಿ ರಾಮಣ್ಣನ ಪಾತ್ರವನ್ನ ನಿರ್ವಹಿಸಿದ ನಟ ಯಾರು? ಉತ್ತರ: ಡಾಕ್ಟರ್ ರಾಜ್ಕುಮಾರ್. ಪ್ರಶ್ನೆ ನಂಬರ್ 4, ರಾಮಣ್ಣನ ತಮ್ಮನಾದ ಶ್ರೀಧರನ ಪಾತ್ರದಲ್ಲಿ ನಟಿಸಿದವರು ಯಾರು? ಉತ್ತರ: ಅಂಬರೀಷ್. ಪ್ರಶ್ನೆ ನಂಬರ್ 5, ರಾಮಣ್ಣನ ಹೆಂಡತಿಯ ಪಾತ್ರದ ಹೆಸರೇನು? ಉತ್ತರ: ಗಂಗಾ ಮಾಧವಿ. ಪ್ರಶ್ನೆ ನಂಬರ್ 6, ಶ್ರೀಧರನ ಹೆಂಡತಿ ರತ್ನ ಯಾವ ಊರಿನ ಸಾಹುಕಾರನ ಮಗಳು? ಉತ್ತರ: ಈಚನಹಳ್ಳಿ. ಪ್ರಶ್ನೆ ನಂಬರ್ 7, ರಾಮಣ್ಣ ಮತ್ತು ಶ್ರೀಧರನ ತಂದೆ ಹೆಸರೇನು? ಉತ್ತರ: ವೆಂಕಣ್ಣ. ಕೆ.ಎಸ್. ಅಶ್ವಥ್ ಅವರು ಈ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಪ್ರಶ್ನೆ ನಂಬರ್ 8, ಈ ಚಿತ್ರದ ಸಂಗೀತ ನಿರ್ದೇಶಕರು ಯಾರು? ಉತ್ತರ: ಉಪೇಂದ್ರ ಕುಮಾರ್. ಪ್ರಶ್ನೆ ನಂಬರ್ 9, ಚಿತ್ರವು ಯಾವ ಸ್ಪರ್ಧೆಯ ಮೂಲಕ ಪ್ರಾರಂಭವಾಗುತ್ತದೆ? ಉತ್ತರ: ಎತ್ತಿನ ಬಂಡಿಯ ಸ್ಪರ್ಧೆಯ ಮೂಲಕ. ಪ್ರಶ್ನೆ ನಂಬರ್ 10, ರಾಮಣ್ಣ ಮತ್ತು ಶ್ರೀಧರ ವಾಸಿಸುವ ಊರಿನ ಹೆಸರೇನು? ಉತ್ತರ: ರಾಮಚಂದ್ರಪುರ. ಪ್ರಶ್ನೆ ನಂಬರ್ 11, ರಾಮಚಂದ್ರಪುರದಲ್ಲಿ ಲೇವಾದೇವಿ ವ್ಯವಹಾರ ಮಾಡುವ ಕುತಂತ್ರ ವ್ಯಕ್ತಿ ಯಾರು? ಉತ್ತರ: ಪುಟ್ಟಪ್ಪ ಅಂದ್ರೆ ಬಾಲಕೃಷ್ಣ. ಪ್ರಶ್ನೆ ನಂಬರ್ 12, ಶ್ರೀಧರನಿಗೆ ಯಾವ ಊರಿನಲ್ಲಿ ಸರ್ಕಾರಿ ಕೆಲಸ ಸಿಗುತ್ತದೆ? ಉತ್ತರ: ಬೆಂಗಳೂರಿನಲ್ಲಿ. ಪ್ರಶ್ನೆ ನಂಬರ್ 13, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಎಂಬ ಹಾಡಿನ ಆಶಯವೇನು? ಉತ್ತರ: ಕೃಷಿ ಮತ್ತು ಭೂತಾಯಿಯ ಮೇಲಿನ ನಂಬಿಕೆ. ಇನ್ನು ಪ್ರಶ್ನೆ ನಂಬರ್ 14, ವೆಂಕಣ್ಣನವರು ಯಾವ ದೇವಾಲಯದ ಧರ್ಮದರ್ಶಿಯಾಗಿದ್ದರು? ಉತ್ತರ: ವಲ್ಲಭರಾಯ ದೇವಾಲಯ. ಪ್ರಶ್ನೆ ನಂಬರ್ 15, ಮನೆ ಮತ್ತು ಮನಸ್ಸುಗಳ ಮಧ್ಯೆ ಗೋಡೆ ಬರಬಾರದು ಎಂಬ ಹೇಳಿದವರು ಯಾರು? ಉತ್ತರ: ವೆಂಕಣ್ಣ. ಪ್ರಶ್ನೆ ನಂಬರ್ 16, ರತ್ನಾಳ ತಂದೆಯ ಹೆಸರೇನು? ಉತ್ತರ: ರುದ್ರಯ್ಯ ಅಂದ್ರೆ ವಜ್ರಮುನಿ ಈ ಪಾತ್ರವನ್ನ ಮಾಡಿದ್ದಾರೆ. ಪ್ರಶ್ನೆ ನಂಬರ್ 17, ರಾಮಣ್ಣ ಮತ್ತು ಗಂಗಾ ಅವರ ಮಗನ ಹೆಸರೇನು? ಉತ್ತರ: ವೇಣು. ಪ್ರಶ್ನೆ ನಂಬರ್ 18, ರಾಮಣ್ಣನ ಪ್ರಕಾರ ಈ ದೇಶದ ಬೆನ್ನೆಲುಬು ಯಾರು? ಉತ್ತರ: ರೈತರು. ಪ್ರಶ್ನೆ ನಂಬರ್ 19, ಸಹೋದರರ ನಡುವೆ ಗಲಾಟೆ ಎಬ್ಬಿಸಲು ಪುಟ್ಟಪ್ಪ ಯಾರನ್ನು ಬಳಸಿಕೊಳ್ಳುತ್ತಾನೆ? ಉತ್ತರ: ದೇವಯ್ಯ ಮತ್ತು ಶಾಮಣ್ಣ ಎಂಬ ಸೋದರರನ್ನ. ಪ್ರಶ್ನೆ ನಂಬರ್ 20, ಒಡ ಹುಟ್ಟಿದವರು ಚಲನಚಿತ್ರವು ಬಿಡುಗಡೆಯಾದ ವರ್ಷ ಯಾವುದು? ಉತ್ತರ: 1994 ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಕೇವಲ ಈ ಒಂದೇ ಒಂದು ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿಯಾಗಿ BA 4ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ನಿಮಗೆ ಪರೀಕ್ಷೆಯಲ್ಲಿ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಡಿಸ್ಕಷನ್ ಮಾಡಿಕೊಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಈ ನನ್ನ ಒಂದು ಪುಟ್ಟ ಪ್ರಯತ್ನ ನಿಮಗೆ ಎಷ್ಟಾಗಿದ್ದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದರ ಮುಂದಿನ ಅಧ್ಯಾಯದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.